ತುಂಬಾ ಜನ ನನ್ನನ್ನು ಪ್ರಶ್ನೆ ಕೇಳ್ತಾ ಇರ್ತಾರೆ, ನಾವು ಒಳ್ಳೆ ಕರ್ಮನೇ ಏನಕ್ಕೆ ಮಾಡಬೇಕು, ಒಳ್ಳೆ ಕೆಲಸಗಳನ್ನೇ ಏನಕ್ಕೆ ಮಾಡಬೇಕು, ಕೆಟ್ಟ ಕರ್ಮ ಮಾಡಿದವರೆಲ್ಲ, ಕೆಟ್ಟ ಕೆಲಸ ಮಾಡಿದವರೆಲ್ಲ ತುಂಬಾನೇ ಸಂತೋಷವಾಗಿದ್ದಾರಲ್ಲ, ಅವ್ರು ಆರಾಮಾಗೇ ಇದ್ದಾರೆ, ನಾವು ಒಳ್ಳೆ ಕೆಲಸ ಮಾಡೋದ್ರಿಂದ ಏನು ಉಪಯೋಗ? ನಾನು ಒಂದೇ ಒಂದು ಇಂಪಾರ್ಟೆಂಟ್ ರೀಸನ್ ಹೇಳ್ತೀನಿ ಏನಕ್ಕೆ ಅಂತ. ಇವಾಗ ಕೆಟ್ಟ ಕರ್ಮ ಮಾಡಿದವನು ಕೆಟ್ಟ ಕೆಲಸ ಮಾಡ್ತಾನೆ, ಅವನು ಸ್ವಾರ್ಥಕ್ಕೋಸ್ಕರ ಏನೇನು ಮಾಡ್ಬೇಕೆಲ್ಲ ಮಾಡ್ತಾನೆ, ಬಟ್ ಅವನು ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಾಗಲ್ಲ. ಅವ್ನು ಮನಸ್ಸೊಳಗಡೆ ಒಂದು ಗಿಲ್ಟು ಅನ್ನೋದು ಇದ್ದೇ ಇರುತ್ತೆ. ಆಮೇಲೆ ಒಂದಲ್ಲ ಒಂದು ದಿನ ಆ ಕರ್ಮಗಳಿಗೆ ಅವನು ಶಿಕ್ಷೆ ಅನುಭವಿಸ್ತಾನೆ. ಸೊ ಕೆಟ್ಟ ಕರ್ಮ ನಮ್ಮನ್ನ ಎಲ್ಲೂ ಬಿಟ್ಟು ಹೋಗಲ್ಲ, ನಮ್ಮ ಸುತ್ತನೇ ಇರುತ್ತೆ, ಅದಕ್ಕೆ ಅವರು ಅನುಭವಿಸ್ತಾರೆ. ಕರ್ಮ ರಿಟರ್ನ್ಸ್ ಬ್ಯಾಕ್. ಅದೇ ಒಳ್ಳೆ ಕರ್ಮ ಮಾಡಿದವನು, ಅವನು ಏನೇ ಬೆಳೀತಲೇ ಇರ್ಬೋದು, ಏನೋ ಒಂದು ಲೆವೆಲ್ಗೆ ಒಳ್ಳೆ ದಾರಿಯಲ್ಲೇ ಹೋಗ್ಬೇಕು ಅಂತ ಕಷ್ಟ ಪಡ್ತಲೇ ಇರ್ಬೋದು, ಬಟ್ ಅವನು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾನೆ. ಅವನಿಗೆ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಅದನ್ನ ಎಷ್ಟೇ ಕೋಟಿ ದುಡ್ಡು ಕೊಟ್ರು ಕೊಡೋದಕ್ಕಾಗಲ್ಲ, ಅದಕ್ಕೆ ಬೆಲೆನೇ ಕಟ್ಟೋಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ಒಳ್ಳೆ ಕೆಲಸ ಮಾಡಬೇಕು. ಸೊ ನಮ್ಗೆ ಒಳ್ಳೆ ಕೆಲಸ ನಾವೇನು ಮಾಡ್ತೀವಿ ಅದಕ್ಕೆ ಒಂದಲ್ಲ ಒಂದಿನ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಬಟ್ ಲೇಟ್ ಆಗ್ಬೋದು, ಪ್ರತಿಫಲ ಸಿಕ್ಕೇ ಸಿಗುತ್ತೆ.